100 ಕೋಟಿ ದೇಶದ ಜನರಿಗೆ, ನಮ್ಮ ದೇಶದ ಜನಸಂಖ್ಯೆ ಇರೋದು 143 ಕೋಟಿ. ಅದರಲ್ಲಿ 100 ಕೋಟಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಆಯ್ಕೆನೇ ಇಲ್ಲ. ಕೊಂಡ್ಕೊಳ್ತಕ್ಕಂಥ ಆಯ್ಕೆನೇ ಇಲ್ಲ. ಏನಂತ ವರದಿ ಕೊಟ್ಟಿದ್ದಾರೆ, ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು, ಮೊದಲ ವರ್ಗದಲ್ಲಿ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮೊದಲನೇ ವರ್ಗದಲ್ಲಿ 3 ಕೋಟಿ ಕುಟುಂಬಗಳಲ್ಲಿ ಸುಮಾರು 14 ಕೋಟಿ ಜನರಿದ್ದಾರೆ. 3 ಕೋಟಿ ಕುಟುಂಬಗಳಲ್ಲಿ 14 ಕೋಟಿ ಜನ ಇದ್ದಾರೆ. ಅವರ ಸರಾಸರಿ ಆದಾಯ, ವಾರ್ಷಿಕ ಆದಾಯ $15,000. 14 ಕೋಟಿ ಜನರದು. ಅಂದ್ರೆ ಇಂಡಿಯನ್ ರುಪಿನಲ್ಲಿ ಎಷ್ಟಾಗ್ತದೆ ಅಂದ್ರೆ 13 ಲಕ್ಷ ರೂಪಾಯಿ. ಇದು 14 ಕೋಟಿ ಜನರಿಗೆ. ಆಮೇಲೆ 7 ಕೋಟಿ ಕುಟುಂಬಗಳು, 30 ಕೋಟಿ ಜನ ಇದ್ದಾರೆ. ಈ ವರ್ಗದಲ್ಲಿ ಇವರು ತಲಾ ಆದಾಯ $3,000. $3,000 ಅಂದ್ರೆ ಇಂಡಿಯನ್ ರುಪಿನಲ್ಲಿ 2,62,000 ರೂಪಾಯಿ. ಇದು 30 ಕೋಟಿ ಜನರದು. ಇನ್ನು ಉಳಿದ 100 ಕೋಟಿ ಜನ ಇದೆಯಲ್ಲ, 20.5 ಕೋಟಿ ಕುಟುಂಬಗಳು, ಸುಮಾರು 100 ಕೋಟಿ ಜನ ಆಯ್ತಾರೆ. ಆಗ ಅವರಿಗೆ ತಲಾ ಆದಾಯ ಎಷ್ಟಪ್ಪ ವಾರ್ಷಿಕ ಆದಾಯ ಅಂತಂದ್ರೆ $3,000. $3,000 ಅಂದ್ರೆ ವಾರ್ಷಿಕ ಆದಾಯ ಇಂಡಿಯನ್ ರುಪಿನಲ್ಲಿ 87,000 ರೂಪಾಯಿ, ತಿಂಗಳಿಗೆ 7,300 ರೂಪಾಯಿ. ಸೊ ದಿಸ್ ಇಸ್ ದಿ ಸಾರಿ $1,000. ಕರೆಕ್ಟ್, ಯು ಆರ್ ಕರೆಕ್ಟ್. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. $1,000 ಅಲ್ವಾ? ಸೊ ದಿಸ್ ಇಸ್ ದಿ 3 ವರ್ಗಗಳನ್ನಾಗಿ ಮಾಡಿದ್ದಾರೆ, ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ 7,300 ರೂಪಾಯಿ, 7,300 ರೂಪಾಯಿ ಒಬ್ಬರಿಗೆ. ಅವರು ಕೊಂಡ್ಕೊಳ್ಳತಕ್ಕಂಥ ಶಕ್ತಿಯಲ್ಲಿರ್ತದೆ, ಬಟ್ಟೆಗಿರ್ತದೆ, ಮತ್ತೆ